ಸಿಂಹರಾಶಿ, ನಿಮ್ಮ ಕೌಶಲ್ಯದ ಕೆಲಸ, ಬುದ್ಧಿವಂತಿಕೆಯಿಂದ ಮಾಡ್ತಕ್ಕಂತಹ ಕೆಲಸ ನಿಮಗೆ ಸಹಾಯವನ್ನು ಮಾಡುತ್ತೆ. ಅದರಲ್ಲಿ ನೀವು ಜಯಶೀಲರಾಗ್ತೀರಿ, ಲಾಭವನ್ನು ಹೊಂದುತ್ತೀರಿ ಅಂತ ಅರ್ಥ. ಒಂದೇ ಸಮಯದಲ್ಲಿ 2-3 ಕೆಲಸಗಳಾಗ್ತಕ್ಕಂತಹ ಸಾಧ್ಯತೆ. ಸಾಮಾನ್ಯವಾಗಿ ಇದು ಕಷ್ಟದ್ದು. ಯಾಕೆ ಅಂತಂದರೆ 2-3 ಕೆಲಸಗಳನ್ನು ಒಟ್ಟಿಗೆ ಮಾಡಿ ಸೈ ಅನ್ನಿಸ್ಕೊಳ್ಬೇಕಾದ್ರೆ ಕಷ್ಟ ಇದೆ. ಅದೃಷ್ಟ ಚೆನ್ನಾಗಿದ್ದಾಗ, ಗ್ರಹಚಾರ ಚೆನ್ನಾಗಿದ್ದಾಗ ತನ್ನಿಂದ ತಾನೇ ಆ ಕೆಲಸಗಳು ಆಗ್ತಾ ಹೋಗುವಂಥದ್ದು. ಮನೋರಂಜನೆಯನ್ನು ಅನುಭವಿಸುವ ಮೂಲಕ ಸಂತೋಷವನ್ನು ಹೊಂತೀರಿ. ಮನಸ್ಸಿಗೆ ಯಾವುದು ಹಿತವಾಗುತ್ತೋ ಅಂತಹ ಕೆಲಸದಲ್ಲಿ, ಅಂತಹ ಒಂದು ಸಂದರ್ಭಗಳಲ್ಲಿ, ವಾತಾವರಣದಲ್ಲಿ ನಿಮಗ್ನರಾಗ್ತೀರಿ, ಸಂತೋಷವನ್ನು ಹೊಂತೀರಿ. ಮಾಟ ಮಂತ್ರ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀರಿ. ಇದು ನಿಜವೇ, ನಮಗೆ ಆಗಿದೆಯೇ, ಅಥವಾ ಯಾರಿಗಾದರೂ ಕೂಡ ಅದಕ್ಕೆ ಸೂಚನೆಗಳೇನು, ಹೀಗೆಲ್ಲ ಹಲವಾರು ವಿಚಾರಗಳನ್ನು ತಿಳಿಯುವಂತಹ ಪ್ರಯತ್ನಗಳು ನಡೆಯುತ್ತೆ. ಸಾಧನೆ ಮತ್ತು ಪ್ರಗತಿ, ಇದು ಎರಡರ ಬಗ್ಗೆ ಅಹಂಭಾವ ಬೇಡ. ಯಾವುದನ್ನೋ ಸಾಧಿಸಿರ್ತೀರಿ, ಅದೃಷ್ಟ ಚೆನ್ನಾಗಿದೆ, ದೈವಾನುಗ್ರಹ ಇದೆ, ನಿಮ್ಮ ಪ್ರಯತ್ನವೂ ಪ್ರಾಮಾಣಿಕವಾಗಿದೆ. ಆದರೆ ಅಲ್ಲಿ ಬಂದಂತಹ ಲಾಭಾಂಶವೋ ಶುಭಾಂಶವೋ ನಿಮ್ಮ ಅಹಂಕಾರವನ್ನು ಹೆಚ್ಚು ಮಾಡಬಾರ್ದು. ಏನೂ ಗೊತ್ತಿಲ್ಲದೆ ಇರೋರ ಥರನೇ ಇದ್ದರೆ ಅದು ನಿಮಗೆ ಕ್ಷೇಮ ಅಂತ ಹೇಳಬೇಕು. ಸಮಾಜದ ಕಾರ್ಯ, ಜನಸೇವೆ, ಇದರಲ್ಲಿ ಉತ್ಸುಕರಾಗಿರ್ತೀರಿ. ಆ ಉತ್ಸುಕತೆಯನ್ನು ಹಾಗೇ ನೀವು ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಸಾಂಸಾರಿಕವಾಗಿ ಚಿಂತೆ, ಮಕ್ಕಳ ಬಗ್ಗೆ ಚಿಂತೆ ಹೆಚ್ಚಾಗುವಂತಹ ದಿವಸ. ಸಂಸಾರ ಯಾಕೋ ಸರಿಯಾಗ್ತಾ ಇಲ್ಲ, ಮಕ್ಕಳು ಯಾಕೋ ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ಅವರ ದಾರಿಯನ್ನು ಅವರು ನೋಡ್ಕೊಂಡಿದ್ದಾರೆ ಅಂತಕ್ಕಂತಹ ಬೇಸರ ಇದು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಕೆಲಸದಲ್ಲಿ ಬಡ್ತಿ ಅಥವಾ ಹಣ ನಿಮ್ಮ ಕೈ ಸೇರುತ್ತೆ. ಹಾಗಾಗಿ ಲೌಕಿಕವಾದಂತಹ ಆನಂದ ಅಥವಾ ಸಂತೋಷವಾಗುತ್ತೆ. ಅವಿವಾಹಿತರಿಗೆ ಸಿಹಿ ಸುದ್ದಿ ಸಿಕ್ಕುವಂಥದ್ದಿದೆ. ವಿನಾಕಾರಣ ವಾದ ವಿವಾದಗಳನ್ನು ಮಾಡಿಕೊಂಡು ಆಗಬೇಕಾದಂತಹ ಕೆಲಸಗಳಿಗೆ ಅಡ್ಡಿಯನ್ನು ತಂದುಕೊಳ್ತೀರಿ. ಹಲವಾರು ಜನರ ಜೊತೆಯಲ್ಲಿ ವಿವಾದವನ್ನು, ನಿಷ್ಠುರವನ್ನು ಮಾಡಿಕೊಳ್ತೀರಿ ಅಂತ ಹೇಳಬೇಕು. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ವೈದ್ಯರಿಗೆ ವಿಶೇಷವಾದಂತಹ ಫಲ, ಅನುಕೂಲ, ಲಾಭ ಎಲ್ಲವೂ ಸಿಕ್ಕುವಂಥದ್ದು. ಜವಾಬ್ದಾರಿಯುತವಾದಂತಹ ಕೆಲಸಗಳು ಸಕಾಲದಲ್ಲಿ ಮುಗಿಯುತ್ತೆ. ಇದಕ್ಕಿಂತ ದೊಡ್ಡ ಬಹುಮಾನ ಏನು ಬೇಕು? ನಾವು ಅಂದುಕೊಂಡಂತಹ ಕೆಲಸ ಆ ಸಮಯಕ್ಕೆ ಸರಿಯಾಗಿ ಆಗಿಬಿಟ್ರೆ ನಮ್ಮ ಪ್ರಯತ್ನ ಸಾರ್ಥಕವಾಯಿತು ಅನ್ನುವಂಥದ್ದು, ನಮಗೆ ಒಳಿತಿದೆ ಅನ್ನುವಂಥದ್ದು ಅನುಭವಕ್ಕೆ ಬರಬೇಕಾದ್ರೆ ಇದಕ್ಕಿಂತ ಹೆಚ್ಚಿನದು ಇನ್ನೇನು ಬೇಕು ಅನ್ನುವಂಥದ್ದಾಗತ್ತೆ. ಪ್ರತ್ಯಂಗಿರಾ ದೇವಿಯ ಉಪಾಸನೆಯನ್ನ, ಪ್ರಾರ್ಥನೆಯನ್ನ ಮಾಡಿ ಶುಭವಾಗಿ. ತುಲಾರಾಶಿ, ನಿಮಗಿರತಕ್ಕಂತಹ ಬುದ್ಧಿವಂತಿಕೆಯಿಂದ ನಿಮ್ಮ ವಿರೋಧಿಗಳನ್ನು ಸೋಲಿಸ್ತೀರಿ. ಅವರ ಎದುರು ನೀವು ಗೆದ್ದು ಮೆರೀತೀರಿ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಪ್ರೇಮಿಗಳಿಗೆ ಅಶುಭವಾದಂತಹ ದಿವಸ. ಹುಚ್ಚು ಧೈರ್ಯವನ್ನು ಮಾಡಲಿಕ್ಕೆ ಹೋಗಬೇಡಿ, ಭವಿಷ್ಯಕ್ಕೆ ಅದು ದೊಡ್ಡ ತೊಂದರೆಯಾಗುತ್ತೆ. ಹಾಗಾಗಿ ಎಲ್ಲಿ ನಿಮಗೆ ಅಡ್ಡಿ ಇದೆಯೋ, ಗೊಂದಲ ಇದೆಯೋ, ಆತಂಕ ಇದೆಯೋ, ಸಮಸ್ಯೆ ಇದೆಯೋ ಅಲ್ಲಿ ನಿಂತು ಸರಿಯಾಗಿ ವಿಚಾರವನ್ನು ಮಾಡಿ ಅದನ್ನು ಬಗೆಹರಿಸಿಕೊಂಡು ಮುಂದಿನ ಹೆಜ್ಜೆಯನ್ನು ಇಡ್ತಕ್ಕಂಥದ್ದೇ ಹೊರತು ನನಗೇನೋ ಶಕ್ತಿ ಇದೆ, ಏನೋ ನನ್ನ ಹತ್ರ ಇದೆ ಅಂತ ಹೇಳಿ ಹುಚ್ಚು ಧೈರ್ಯವನ್ನು ತೋರಿಸುವಂಥದ್ದು ಖಂಡಿತವಾಗಿ ಬೇಡ ಅನ್ನುವಂಥದ್ದು. ಜಗಳವನ್ನು ಮಾಡಿಕೊಳ್ಬೇಡಿ. ಮಾತಿನಿಂದ ಇವತ್ತು ನೀವು ಹೇಳಬೇಕಾದ್ದನ್ನು ಹೇಳಿ ಪರಿಹಾರ ಮಾಡಿಕೊಳ್ಳಿ, ಅಥವಾ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ಮಾಡಿಕೊಳ್ಳಿ. ಜಗಳವೇ ಎಲ್ಲದಕ್ಕೂ ಕೂಡ ಪರಿಹಾರ ಅಲ್ಲ ಅನ್ನುವಂಥದ್ದು. ನಿಮ್ಮ ತತ್ವಗಳಲ್ಲಿ, ನಿಮ್ಮ ಸಿದ್ಧಾಂತಗಳಲ್ಲಿ ಯಾವುದೇ ಕಾರಣಕ್ಕೂ ರಾಜಿಯನ್ನು ಮಾಡಿಕೊಳ್ಬೇಡಿ. ನೀವು ಶಿಸ್ತುಬದ್ಧವಾಗಿ ಹೀಗೇ ಇರೋದು ಅಂತಾದರೆ ಹಾಗೇ ಇರುವಂಥದ್ದು. ಅದರಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಬೇಡ. ಅದು ನಿಮಗೆ ಅವಮಾನಕ್ಕೆ ದಾರಿಯಾಗ್ಬಿಡುತ್ತೆ. ಬದಲಾವಣೆಯ ಪರ್ವ ನಿಮ್ಮ ಯಶಸ್ಸಿನ ಗುಟ್ಟು. ಹಾಗಾಗಿ ಏನು ಬದಲಾವಣೆ ಆದರೂ ಕೂಡ ಅದರಲ್ಲಿ ನಿಮಗೆ ಯಶಸ್ಸಿದೆ, ಲಾಭ ಇದೆ ಅಂತ ಹೇಳಿ ಗಮನಿಸಬೇಕಾದಂಥದ್ದು. ಮದುವೆಗೆ ಕೆಲವು ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಮದುವೆ ನಿಶ್ಚಯವಾಗತಕ್ಕಂತಹ ಸೂಚನೆ ನಿಮಗೆ ಆನಂದವನ್ನು ಕೊಡ್ತಕ್ಕಂತಹದ್ದು. ಆಸಕ್ತಿಯನ್ನು ಸ್ವಲ್ಪ ಗಟ್ಟಿ ಮಾಡಿಕೊಳ್ಬೇಕು. ಇನ್ನಷ್ಟು ಮತ್ತಷ್ಟು ಉತ್ಸುಕರಾಗಿ ಕೆಲಸವನ್ನು ಮಾಡಬೇಕು. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗತ್ತೆ. ಕುಟುಂಬದಲ್ಲೂ ಕೂಡ ಈ ಸಮಸ್ಯೆ ಇರಬಹುದು. ಒಟ್ಟಾರೆ ಹಲವಾರು ಜನಕ್ಕೆ ಈ ಸಮಸ್ಯೆಗಳು ಇದ್ದು ಅದು ನಿಮಗೇನೋ ಒಂದು ರೀತಿಯಲ್ಲಿ ಆತಂಕವಾಗತ್ತೆ ಅನ್ನುವಂಥದ್ದು. ನಯವಂಚಕರಿಂದ ದೂರ ಇರಬೇಕು.
ನಿಮ್ಮ ಎದುರುಗಡೆ ಚೆನ್ನಾಗಿ ಮಾತನಾಡಿ ನಿಮ್ಮನ್ನೇ ಹೊಗಳಿ ನಿಮ್ಮ ಹಿಂಬದಿಯಿಂದ ನಿಮಗೆ ಮೋಸವನ್ನ ಮಾಡ್ತಕ್ಕಂಥವರ ಜೊತೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಬಹಳ ಬಹಳ ಗಮನದಿಂದ ಇರಬೇಕಾದಂಥದ್ದಾಗತ್ತೆ. ಮೇಲಧಿಕಾರಿಗಳ ಜೊತೆಯಲ್ಲಿ, ಕುಟುಂಬದ ಹಿರೀಕರ ಜೊತೆಯಲ್ಲಿ ವಾದವನ್ನ ಮಾಡೋದಕ್ಕೆ ಹೋಗ್ಬೇಡಿ. ಏನಾದರೂ ಒಂದು ಮಾತನ್ನ ಹೇಳಿದ್ರೆ ನೀವು ಹೇಳಿದ್ದು ಸರಿಯಾಗಿದ್ದು ಅವರೇ ಹೇಳಿದ್ದು ತಪ್ಪಾಗಿದ್ರೂ ಕೂಡ ಅದನ್ನ ಮತ್ತೆ ವಾದ ಮಾಡೋದಕ್ಕೆ ಹೋಗ್ಬೇಡಿ. ಅದು ನಿಮಗೇ ಮುಳುವಾಗುವಂಥದ್ದು. ಹಾಗಾಗಿ ದೊಡ್ಡವರು ಹೇಳಿದ್ದನ್ನ ಪಾಲಿಸ್ತಕ್ಕಂಥದ್ದು ಅಷ್ಟೇ ವಿಚಾರ ಆಗಬೇಕು ಅನ್ನುವಂಥದ್ದು. ನಿಮ್ಮ ಸ್ಥಾನ, ಸಂಬಂಧ, ಇದರ ಬಗ್ಗೆ ಸರಿಯಾದಂತಹ ತಿಳುವಳಿಕೆ ನಿಮಗಿರಬೇಕಾಗತ್ತೆ. ನೀವು ಹೇಗೆ ಬೆಳೆದು ಬಂದ್ರಿ, ಇವತ್ತಿನ ನಿಮ್ಮ ಸ್ಥಾನ ಏನು, ಯಾವುದರ ಆಧಾರದ ಮೇಲೆ ನಿಮ್ಮ ಸ್ಥಾನ ನಿಂತಿದೆ, ಇವೆಲ್ಲವೂ ಕೂಡ ನಿಮಗೆ ಅರಿವಾಗಬೇಕು. ಆಹಾರ ಸೇವನೆಯ ಬಗ್ಗೆ ಹೆಚ್ಚು ಗಮನ ಇರಲಿ. ಕೋಪವನ್ನ ಮಾಡ್ಕೊಳ್ಬೇಡಿ. ಕೆಲವೊಂದಷ್ಟೊತ್ತು ಹೊತ್ತು ವಾತಾವರಣ ಚೆನ್ನಾಗಿರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನೀವು ತಾಳ್ಮೆಯಿಂದ ಇರುವಂತಹದ್ದು ಒಳ್ಳೆಯದಾಗಿರುತ್ತೆ. ಜವಾಬ್ದಾರಿಯ ಬಗ್ಗೆ ನಿಗಾ ವಹಿಸಬೇಕಾದ್ದು ನಿಮಗೆ ಅನಿವಾರ್ಯ. ಎಲ್ಲೂ ಕೂಡ ಬೇಜವಾಬ್ದಾರಿಯಿಂದ ವರ್ತಿಸೋದಕ್ಕೆ ಅವಕಾಶ ಇಲ್ಲ. ಹಾಗ ಒಂದು ವೇಳೆ ಆದರೆ ಅವೆಲ್ಲವೂ ಕೂಡ ತೊಂದರೆಯಾಗತ್ತೆ, ನಷ್ಟವಾಗತ್ತೆ ಎನ್ನುವಂತಹ ಎಚ್ಚರಿಕೆ ನಿಮಗೆ ಇರಲಿ. ಕುಲದೇವತಾ ಪ್ರಾರ್ಥನೆಯನ್ನ ಮಾಡಿ. ಶುಭವಾಗಿ.